ನಮಸ್ತೆ ಫ್ರೆಂಡ್ಸ್, ಎಲ್ಲ ಆರಾಮಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬಂದು ಏನಪ್ಪ ವಿಷಯ ಅಂತಂದರೆ, ಫ್ರೆಂಡ್ಸ್, ಹೆಣ್ಮಕ್ಳಿಗೆ ತಾಯಿ ಇರುವಷ್ಟು ದಿನ ಮಾತ್ರ ತವರು ಮನೆ ನಂಟು, ಹಾಗೆ ಗಂಡ ಇರುವಷ್ಟು ದಿನ ಮಾತ್ರ ಅತ್ತೆ ಮನೆಯ ನಂಟು. ಇವೆರಡೂ ಇಲ್ಲ ಅಂತಂದರೆ ಹೆಣ್ಣಿನ ಜೀವನ ಶೂನ್ಯ. ಹೆಣ್ಣಿನ ಜೀವನಕ್ಕೆ ಅರ್ಥನೇ ಇರೋದಿಲ್ಲ. ಯಾಕಂದರೆ ಇವೆರಡು ಇದ್ರೇ ಆ ಹೆಣ್ಣು ಜೀವನಕ್ಕೆ ಸಾರ್ಥಕತೆ ಅಂತ. ಯಾಕಂದರೆ ಎದ್ದಾಗ ಗಂಡ, ಸೋತಾಗ ತವರು, ಇವೆರಡೂ ಇರಬೇಕಂತೆ ಹೆಣ್ಣಿಗೆ. ಎರಡು ಇದ್ದಾಗಲೇ ಅದಕ್ಕೊಂದು ಅರ್ಥ ಆಗೋದು. ಹಾಗೆ ಫ್ರೆಂಡ್ಸ್, ನಾನು ಫಸ್ಟ್ ತಾಯಿ ಬಗ್ಗೆ ಮಾತಾಡ್ತೀನಿ. ಯಾಕೆ ಅಂದರೆ ಪ್ರತಿಯೊಂದು ಹೆಣ್ಮಕ್ಳಿಗೂ ಈಗ ಗಂಡ ಕೋಟಿ ಕೋಟಿ ಸಂಪಾದನೆ ಮಾಡಿ ಮೈ ತುಂಬ ಚಿನ್ನ ಆಭರಣಗಳು ಪ್ರತಿಯೊಂದು ನಮ್ಮನ್ನ ಸಿರಿಸಿ 20 ಕೆಲೆ ಕೂರಿಸಿದ್ರು, ಆದರೆ ಅಪ್ಪನ ಮನೆಯಿಂದ ಅಷ್ಟೆಲ್ಲ ಇದ್ರೂ ಆ ಸುಖ ಸಿಗಲ್ಲ. ಗಂಡನ ಮನೇಲಿ ಅಪ್ಪನ ಮನೆಯಿಂದ ತಾಯಿ ಆದವಳು ಒಂದಿಷ್ಟು ಇಡೀ ಕುಂಕುಮ ತಗೊಬಂದು ಕೊಟ್ಕೊಂಡಾಗ ಹೆಣ್ಮಕ್ಳಿಗೆ ಸ್ವರ್ಗನೇ ಮಿಗಿಲಂತೆ. ಅಷ್ಟು ನಂಟು ಹೆಣ್ಮಕ್ಳಿಗೂ ತವ್ರ ಮನೆಗೂ ತುಂಬ ನಂಟಿದೆ. ಹಾಗೆ ತಾಯಿ ಇಲ್ಲದ ಮನೆ ಅದು ನಾವು ಹೋದರೆ ಅದಕ್ಕೆ ವ್ಯಾಲ್ಯೂನೇ ಇರಲ್ಲ. ಯಾಕಂದರೆ ತಾಯಿಯ ಪ್ರೀತಿ ವಾತ್ಸಲ್ಯ ಅದು ಕೋಟಿ ಕೊಟ್ಟರು ಸಿಗೋದು ಇಲ್ಲ, ಆಯಿತಾ. ಯಾಕಂದರೆ ಮಕ್ಕಳಿಗಾಗಿ ಅಂಬಲಿಸ್ತಾ ಇರೋದು, ನನ್ನ ಮಗಳು ಈಗ ಬರ್ತಾಳೋ ಆಗ ಬರ್ತಾಳೋ ಅಂತ ದಾರಿ ಕಾಯುವಂಥದ್ದು, ಇದು ಎಲ್ಲರಿಗೂ ಆ ಭಾಗ್ಯ ಸಿಗಲ್ಲ. ಫಸ್ಟ್ ಆಫ್ ಆಲ್ ನನಗಂತೂ ಆ ಭಾಗ್ಯ ಇಲ್ಲ ಬಿಡಿ. ಹಾಗಾಗಿ ಅದು ಅಂಬಲಿಸುವಂಥದ್ದು, ನಮ್ಮ ಮಗಳು ಬರ್ತಾ ಇದ್ದಾಳೆ, ನಮ್ಮ ಮೊಮ್ಮಕ್ಕಳು ಬರ್ತಾ ಇದ್ದಾರೆ ಅಂತ ದಾರಿ ಕಾಯ್ಕೊಂಡು ನಿಂತ್ಕೊಳ್ಳುವಂಥದ್ದು ಅವರು. ನನಗೆ ಈ ವಿಡಿಯೋ ಮಾಡ್ಬೇಕಾದ್ರೆ ಒಂಥರ ಅಟ್ಯಾಚು ಫ್ರೆಂಡ್ ಇದು ಆಗ್ತೈತೆ. ಒಂಥರ ಮನಸ್ಸಿಗೇನೋ ಒಂಥರ ನೋವು ಅಷ್ಟೇ. ಹಾಗಾಗಿ ಆ ದಾರಿ ಕಾಯುವಂಥದ್ದು. ಹಾಗೆ ಎಷ್ಟೇ ಅಣ್ಣ ನೆಂಟಿನೋ ತಮ್ಮ ನೆಂಟಿನೋ ಯಾರೇ ಇರಲಿ, ಅತ್ತಿಗೆ ಅಕ್ಕ ಯಾರೇ ಇದ್ರೂ ತಾಯಿ ಸ್ಥಾನ ಯಾರೂ ತುಂಬಕ್ಕಾಗಲ್ಲ. ಹೇಳ್ತಾರೆ ನೆಕ್ಸ್ಟು ಅತ್ತಿಗೆ ಅಂತ ಹೇಳ್ತಾರೆ. ಖಂಡಿತ ಅತ್ತಿಗೆ ಅವಳು ಅಲ್ಲಿ ತಾಯಿ ಆದಾಗ ಮಾತ್ರ ಆ ಸ್ಥಾನನ ತುಂಬಕ್ಕಾಗೋದು. ಅತ್ತಿಗೆ ಆದವಳು ಯಾವಾಗ ಅವಳು ಅಮ್ಮನ ನೆಕ್ಸ್ಟ್ ಅವಳು ಅಮ್ಮನ ಥರ ಆಗ್ತಾಳೋ ಆ ಮನೆ, ನಾನಿದು ನನ್ನ ಮನೆ, ನನ್ನ ನಾದಿನಿ, ಅವಳು ನಾದಿನಿ ಅಲ್ಲ ನನ್ನ ಮಗಳು ಅಂತ ಯಾವಾಗ ಆ ನಾದಿನಿ ಅತ್ತಿಗೆಯರಲ್ಲಿ ಬರುತ್ತೋ ಆಗಲೇ ಹೆಣ್ಣು ಮಕ್ಕಳಿಗೆ ಅಮ್ಮನ ನೆನಪು ಕಡಿಮೆ ಆಗೋದು. ಅದೇನಾರ ಆಗಲಿ, ನಾವು ಅಮ್ಮನ ಮನೆಗೆ ಹೋದ ತಕ್ಷಣವೇ ನೆನಪಾಗೋದು ನಮ್ಮಮ್ಮ ಈಗ ಮಾಡ್ತಿದ್ರು, ನಮ್ಮಮ್ಮ ಆಗ ಮಾಡ್ತಿದ್ರು. ಯಾರೇ ತಂದೆ ನೋಡಿ, ತಾಯಿ ಇಲ್ದಿದ್ದವರು ಯಾರೇ ತವ್ರ ಮನೆಗೆ ಹೋಗಿ ಅಮ್ಮನ್ನ 100 ಸಲ ನೆನೆಸ್ಕೋತಾರೆ. ನಮ್ಮಮ್ಮ ಇದ್ದಿದ್ರೆ ಅದು ಮಾಡ್ತಿದ್ರು, ನಮ್ಮಮ್ಮ ಇದ್ರೆ ಇದು ಮಾಡ್ತಿದ್ರು, ನಮ್ಮಮ್ಮ ಇದ್ರೆ ಇದು ಮಾಡ್ತಿದ್ರು, ಪ್ರತಿಯೊಂದು. ಯಾಕಂದರೆ ಅಮ್ಮನ ಸ್ಥಾನ ಆ ಥರ ಇದೆ ತವ್ರ ಮನೆಯಲ್ಲಿ. ಅಮ್ಮ ಇಲ್ಲ ಅಂದರೆ ಅದು ನಾವು ಎಷ್ಟೇ ಹೋಗಲಿ, ಈಗ ಅಣ್ಣನ ಅತ್ತಿಗೆ ಆದ್ರೂ ಎಷ್ಟೇ ಚೆನ್ನಾಗಿ ನೋಡ್ಕೊಳ್ಳಿ, ಅಣ್ಣ ಎಷ್ಟೇ ಚೆನ್ನಾಗಿ ನೋಡ್ಕೊಳ್ಳಿ, ತಮ್ಮ ಎಷ್ಟೇ ಚೆನ್ನಾಗಿ ನೋಡ್ಕೊಳ್ಳಿ, ಅಂದರೆ ಅಮ್ಮ ಇಲ್ಲದ್ದು ಒಂದು ಪ್ರೀತಿ ವಾತ್ಸಲ್ಯ ಸಿಗಲ್ಲ. ತಾಯಿ ಇದ್ದರೆ ಅಧಿಕಾರ ನಮಗೆ ಅಲ್ಲಿ, ಇದು ನನ್ನ ತವ್ರ ಮನೆ, ನಾನು ಏನು ಬೇಕಾದ್ರೂ ತೊಗೊಂಡು ಹೋಗ್ಬೋದು, ಏನು ಬೇಕಾದ್ರೂ ಇದು ಮಾಡ್ಬೋದು ಅನ್ನೋದು ಆ ಮನೇಲಿರುತ್ತೆ. ಯಾಕಂದರೆ ಅಮ್ಮ ಇದ್ದಾಗ ಯಾವುದ್ರ ಬಗ್ಗೆ ಯೋಚನೆನೂ ಇರೋದಿಲ್ಲ. ಅದು ನನ್ನ ಮನೆ ಅಲ್ವಾ, ನಾನು ಏನು ತೊಗೊಂಡ್ರು ನಮ್ಮಮ್ಮ ಕೇಳಲ್ಲ, ನಮ್ಮಮ್ಮ ಸಂಪಾದನೆ ಮಾಡ್ತಾರೆ, ನಮ್ಮಮ್ಮ ಇದು ಮಾಡ್ತಾರೆ, ಈ ಥರ ಕ್ಯಾರೆಕ್ಟ್ರ್ ಹೆಣ್ಮಕ್ಳು ಸ್ವಲ್ಪ ಜನ. ಹಾಗಾಗಿ ಅಮ್ಮ ಇರೋವರೆಗಷ್ಟೇ ನಮ್ಗಲ್ಲಿ ವ್ಯಾಲ್ಯೂ ಗೌರವ ಎಲ್ಲ. ಅಮ್ಮ ಇಲ್ಲ ಅಂದಮೇಲೆ ತವ್ರ ಮನೆಯೇ ಒಂಥರ ಶೂನ್ಯ ನಮಗೆ. ಅದಿದ್ದರೂ ಇಲ್ಲದೇ ಇದ್ದಂಥರ ಕೆಲವೊಂದು ಹೆಣ್ಮಕ್ಳ ಜೀವನದಲ್ಲಿ. ಹಾಗೆ ಗಂಡನ ಮನೆ ಫ್ರೆಂಡ್ಸ್, ಗಂಡ ಇರೋವರೆಗೂ ಅಷ್ಟೇ ನಮಗೆ ಬೆಲೆ ಗೌರವ ಪ್ರತಿಯೊಂದು ಸಿಗುವುದು ತವ್ರ ಮನೇಲಿ. ಈಗ ಗಂಡನ ಸಂಬಂಧಿಕರೇ ಆಗಲಿ, ಅತ್ತೆ ಮಾವನೇ ಆಗಲಿ, ಯಾರೇ ಆದರೂ ಅಷ್ಟೇ ನಮಗೊಂದು ಗೌರವ ಕೊಡ್ತಾರೆ ಅಂದರೆ ಅದು ಗಂಡನಿಂದ ಮಾತ್ರ. ಯಾಕಂದರೆ ನಾವು ಬೇರೆ ಮನೆಯಿಂದ ಈ ಮನೆಗೆ ಬೆಳಗಕ್ಕೆ ಬಂದಿರ್ತೀವಿ. ಆ ಮನೇಲಿ ನಮಗೆ ಪ್ರೀತಿ ಗೌರವ ಬೆಲೆ ನಮ್ಮನ್ನೆಲ್ಲ ನೋಡ್ಕೋತಾರೆ ಅಂದರೆ ಅದು ಗಂಡನಿಂದ ಮಾತ್ರ ಸಾಧ್ಯ ಆಗಿರುತ್ತೆ. ಯಾಕಂದರೆ ಅವನಿಂದ ನಮ್ಗೆ ಅದೆಲ್ಲ ಸಿಕ್ಕಿರುತ್ತೆ. ಹಾಗಾಗಿ ಆ ವ್ಯಕ್ತಿ ಅಂದರೆ ಗಂಡ ಅನ್ನೋ ವ್ಯಕ್ತಿ ನಮ್ಮ ಲೈಫಲ್ಲಿ ಇಲ್ಲ ಅಂದರೆ ಯಾರು ನಮ್ಮನ್ನು ಮೋಸ ನೋಡೋದಿಲ್ಲ. ಒಟ್ಟು ನಮ್ಗೆ ವ್ಯಾಲ್ಯೂ ಅನ್ನೋದು ತುಂಬಾ ಕಡಿಮೆ ಆಗುತ್ತೆ. ಅಂದರೆ ಆ ಸ್ಥಾನ ನಾವು ಅತ್ತೆ ಮನೆಯೂ ಪಡೆಯೋಕ್ಕಾಗೋದಿಲ್ಲ. ಎಷ್ಟೇ ನೀವೇನೇ ಮಾಡಿ ಗಂಡ ಇದ್ದಾಗ ಕೊಡುವಂಥ ಗೌರವ ತವರು ಅತ್ತೆ ಮನೆಯಲ್ಲಿ, ಗಂಡ ಇಲ್ಲದೇದಾಗ ಕೊಡುವಂಥ ಗೌರವ ಹೇಗಿದೆ ಇರುತ್ತೆ ಅನ್ನೋದ್ರ ಬಗ್ಗೆ ತುಂಬ ಜನಕ್ಕೆ ಅನುಭವ ಇದೆ ಇದು. ಹಾಗಾಗಿ ಗಂಡ ಇದ್ದಾಗಷ್ಟೇ ಹೆಣ್ಣು ಮಕ್ಕಳಿಗೆ ಎಲ್ಲ ಒಂದು ಸ್ವತಂತ್ರ ಆಗಲಿ, ಖುಷಿ ಆಗಲಿ, ಒಂದು ಎಲ್ಲ ವಿಷಯದಲ್ಲೂ ಹೆಣ್ಣು ಒಂದು ಸಕ್ಸಸ್ ದಿನಗಳನ್ನ ಕಾಣಬೇಕು ಅಂದ್ರೂ ಗಂಡ ಇದ್ದಾಗ ಮಾತ್ರ.
ಯಾಕಂದರೆ ಅವನು ಒಂದು ಹೆಣ್ಣಿನಿಂದ ಒಂದು ಗಂಡ ಇದ್ದೇ ಇರ್ತಾನೆ. ಅವನಿದ್ದರೆ ನೀವು ಏನಾದ್ರೂ ಮಾಡಿದ್ರೂ ಜಯಿಸ್ತೀರ. ಅದೇ ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಇಲ್ಲ ಅಂದರೆ ನಿಮ್ಮ ಜೀವನ ಹೇಗಾಗಿರುತ್ತೆ ಅಂದರೆ, ಯಾಕಂದರೆ ಗಂಡ ಇದ್ದಾಗ ನಿಮ್ಮನ್ನು ಕರೆಯೋ ರೀತಿ, ಬೆಲೆ, ಗೌರವ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಅತ್ತಿಗೆ ಏನು, ನಾದಿನಿ ಏನು, ಚಿಕ್ಕಮ್ಮ ಏನು, ದೊಡ್ಡಮ್ಮ ಏನು, ನಿಮಗೆ ಯಾವ ಒಂದು ಹೆಸರು ಇರ್ತಾರೆ ಎಲ್ಲ ಹೆಸರು ಕರೀತಾರೆ. ಅದೇ ನಿಮ್ಮ ಲೈಫಲ್ಲಿ ಗಂಡ ಅನ್ನೋ ವ್ಯಕ್ತಿ ಇಲ್ಲ ಅಂದರೆ ತವ್ರ ಮನೇಲೂ ಒಂದೊಂದ್ಸಲಿ ಬೆಲೆ ಕೊಡೋಲ್ಲ. ಗಂಡ ಅನ್ನೋ ವ್ಯಕ್ತಿ ಇಲ್ಲ ಅಂದರೆ ತವ್ರ ಮನೇಲೂ ಬೆಲೆ ಕೊಡೋಲ್ಲ, ಮತ್ತು ಹಾಗೆ ಸಂಬಂಧಿಕರಲ್ಲೂ ಬೆಲೆ ಕೊಡೋಲ್ಲ. ಹೋಗಿ ಬನ್ನಿ ಅನ್ನೋ ಇರೋರು ಹೋಗು ಬಾ ಅನ್ನೋ ಸ್ಟೇಜಿಗೆ ಬಂದು ನಿಂತ್ಕೋತಾರೆ. ಯಾರು ಅತ್ತಿಗೆ ಅಕ್ಕ ತಂಗಿ ಅಂತ ಭಾವನಿಸ್ತಿದ್ದವರು ಹೋಗೆಲೆ ಬಾರೆಲೆ ಏನಂತ ಸಲಿಗೆ ತೊಗೊಳಕ್ಕೆ ಇಷ್ಟಪಡ್ತಾರೆ. ನಿಮ್ಮನ್ನು ನೋಡುವ ದೃಷ್ಟಿನೇ ಬೇರೆ ಇರುತ್ತೆ. ಬೇರೆ ಯಾರು ಅಲ್ಲ, ಸಂಬಂಧಿಕರೇ. ಇದು ತುಂಬ ಜನಕ್ಕೆ ಅನುಭವನೂ ಆಗಿದೆ, ತುಂಬ ಜನಕ್ಕೆ ಇದು ಲೈಫಲ್ಲಿ ನಡೀತಾನೂ ಇದೆ. ಗಂಡ ಇದ್ದಾಗ ಯಾವ ಥರ ಬೆಲೆ ಕೊಡ್ತಾರೆ, ಗಂಡ ಇಲ್ಲ ಅಂದಾಗ ಯಾವ ಥರ ಬೆಲೆ ಕೊಡ್ತಾರೆ ಅಂತ ತುಂಬ ಜನ ನೋಡಿರ್ತಾರೆ, ಅನುಭವಿಸಿರ್ತಾರೆ. ಅತ್ತೆ ಮಾವನೇ ಗಂಡ ಇದ್ದಾಗ ನನ್ನ ಸೊಸೆ, ನನ್ನ ಚಿನ್ನ, ನನ್ನ ಬಂಗಾರ, ನನ್ನ ಮನೆ ಮಗಳು, ನನಗೆ ಹಾಗೆ ಹೀಗೆ ಅಯ್ಯೋ ಅಷ್ಟು ಚೆನ್ನಾಗಿ ಕೊಂಡಾಡ್ತಾ ಇರ್ತಾರೆ. ಅಕಸ್ಮಾತ್ ಗಂಡ ಲೈಫಲ್ಲಿ ಏನೋ ಒಂದು ಡೆತ್ ಆಯಿತು ಅಂದರೆ, ಇವಳ ಕಾಲ್ಗುಣ ಸರಿ ಇಲ್ಲ, ಇವಳಿಂದ ಈ ಥರ ಆಯಿತು, ಇವಳಿಂಗಾಯಿತು ಅಂತ ನಿಮ್ಮನ್ನು ನೋಡೋ ರೀತಿಯೇ ಬೇರೆ ಇರುತ್ತೆ. ಅತ್ತೆ ಮಾವನು ಬೆಲೆ ಕೊಡಲ್ಲ. ಆ ಜಾಗದಲ್ಲಿ ನಿಮಗೆ ಆ ಸ್ಥಾನನೂ ಗಟ್ಟಿಯಲ್ಲ. ಏನಂದರೆ ಮಕ್ಕಳಿಗೋಸ್ಕರ ಆ ಸ್ಥಾನದಲ್ಲಿ ಇರಬೇಕಾಗುತ್ತೆ ಅಷ್ಟೇ, ಹೊರತು ನಿಮ್ಮ ಮನಸ್ಪೂರ್ವಕವಾಗಿ ಅಲ್ಲಿರಬೇಕು. ಯಾಕಂದರೆ ಗಂಡನೇ ಇಲ್ಲ ಅನ್ನೋ ಒಂದು ಪ್ರಪಂಚದಲ್ಲಿ ಆ ಸ್ಥಳದಲ್ಲಿ ಇರೋಕ್ಕೂ ಹಿಂಸೆ ಆಗ್ತಾ ಇರುತ್ತೆ. ಮರ್ಯಾದೆ ಗೌರವ ಇಲ್ಲ, ನಮ್ಮನ್ನು ಒಂದು ಪ್ರೀತಿಯಿಂದ ಮಾತಾಡ್ಸೋರಿಲ್ಲ. ಯಾಕಂದರೆ ನಾವು ನಂಬ್ಕೊಂಡು ಹೋಗಿರೋದು ಗಂಡನ. ಆ ಗಂಡನೇ ನಮ್ಮ ಲೈಫಲ್ಲಿ ಇಲ್ಲ ಅಂದರೆ ಅಲ್ಲಿ ಆ ಮನೆ ನಮ್ಮದು ಅಂತ ಅನಿಸಲ್ಲ. ಅಲ್ಲಿ ಏನಿದ್ರು ಆ ಅಧಿಕಾರ ಇರೋದು ಮಕ್ಕಳಿಗೆ ಮಾತ್ರ ಇರುತ್ತೆ. ನಾವು ಅಲ್ಲಿ ಒಂದು ಕೆಲಸದ ಆಕೆಗಿಂತ ಹೆಚ್ಚು ಕಡಿಮೆ ಅಷ್ಟೇ. ಒಂಥರ ಹೋಗೋರಿಗೆಲ್ಲ ಒಂಥರ ದೃಷ್ಟಿಲಿ ಆಗೋಗುತ್ತೆ. ನಿಜ ಅಲ್ವಾ ಫ್ರೆಂಡ್ಸ್? ಯಾರ ಲೈಫಲ್ಲಾದರೂ ಅಷ್ಟೇ ತವ್ರ ಮನೆ ನಂಟು ಇರಬೇಕು, ಗಂಡನ ಮನೆ ನಂಟು ಇರಬೇಕು. ಇವೆರಡು ಚೆನ್ನಾಗಿದ್ದರೆ ಖಂಡಿತ ಉಳಿಸ್ಕೊಳ್ಳೋಕೆ ಟ್ರೈ ಮಾಡಿ. ಈ ಕಡೆ ಅಪ್ಪ ಅಮ್ಮನೂ ದೂರ ಮಾಡ್ಕೋಬೇಡಿ, ಈ ಕಡೆ ಗಂಡನ ಮನೆಯನ್ನು ದೂರ ಮಾಡ್ಕೋಬೇಡಿ. ಎಷ್ಟು ಸಾಧ್ಯ ಅಷ್ಟು ಮನೇಲಿ ಪ್ರೀತಿ, ವಾತ್ಸಲ್ಯ, ಸಂತೋಷದಿಂದ ಇರೋಕ್ಕೆ ಇಷ್ಟಪಡಿ. ಯಾಕಂದರೆ ನೀವೆರಡೂ ಇಲ್ಲ ಅಂದರೆ ನಮ್ಮ ಲೈಫೇ ಏನಕ್ಕಿಂತನೂ ನಾಯಿಗಿಂತನೂ ಕೀಳಾಗೋಗುತ್ತೆ ನಮ್ಮ ಲೈಫು. ಅಟ್ಲೀಸ್ಟು ನಾಯಿಗಾದರೂ ಒಂದು ಬೆಲೆ ಇರುತ್ತೆ, ಆದರೆ ನಮಗಂತೂ ಎಳ್ಳಿಷ್ಟು ಬೆಲೆ ಸಿಗಲ್ಲ. ಯಾರು ಬೆಲೆ ಕೊಡೋದು ಇಲ್ಲ, ಗೊತ್ತಾಯ್ತಾ? ಯಾಕಂದರೆ ತುಂಬ ಅನುಭವದ ಮಾತೂ ಅಷ್ಟೇ ನನಗೆ. ಯಾಕಂದರೆ ಲೈಫಲ್ಲಿ ಗಂಡ ಇದ್ದಾಗ ಯಾವ ಥರ ಬೆಲೆ ಕೊಡ್ತಾರೆ, ಗಂಡ ಇಲ್ಲದಾಗ ಯಾವ ಥರ ಬೆಲೆ ಕೊಡ್ತಾರೆ, ತಂದೆ ತಾಯಿ ಇದ್ದರೂ ಯಾವ ಥರ ಬೆಲೆ ಕೊಡ್ತಾರೆ, ಇಲ್ಲದಾಗ ಯಾವ ಥರ ಬೆಲೆ ಕೊಡ್ತಾರೆ. ಲೈಫಲ್ಲಿ ತುಂಬಾ ಪಾಠಗಳನ್ನ ನಾವು ಕಲ್ತಿದ್ದೀವಿ, ಕಲಿಯೋದು ಬೇಕಾದಷ್ಟಿದೆ. ಆದರೆ ಕೆಲವು ಹೆಣ್ಣು ಮಕ್ಕಳಿಗೆ ತವ್ರ ಭಾಗ್ಯ ಇರಲ್ಲ. ಅಂದರೆ ನನ್ನಂಥವ್ರಿಗೆ, ನನಗೆ ಅದರ ಭಾಗ್ಯ ಇಲ್ಲ, ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ ಅದ್ರ ಬಗ್ಗೆ. ಆದರೆ ಇರುವಂಥವರು ತುಂಬ ಚೆನ್ನಾಗಿ ಅದನ್ನು ಮ್ಯಾನೇಜ್ ಮಾಡಿ, ಯಾವುದು ಅಷ್ಟೇ ಕ್ಷಣಿಕ ಕಾಲ ಮೀರೋದ್ರೆ ಯಾವುದು ನಮ್ಮದಾಗಿರಲ್ಲ, ಬೇರೆಯವ್ರದ್ದಾಗಿರುತ್ತೆ. ಹಾಗೆ ನಾವು ಗಂಡನ ಮನೇಲಿ ನಮ್ಮ ಸ್ಥಾನನ ಗಟ್ಟಿ ಮಾಡಿಕೊಂಡು, ಎಷ್ಟೇ ಗಟ್ಟಿ ಮಾಡ್ಕೊಳ್ಳಿ ಫ್ರೆಂಡ್ಸ್, ಗಂಡ ಇಲ್ಲ ಅನ್ನೋದು ಜೀವನಕ್ಕೆ ಊಹೆನೂ ಮಾಡ್ಕೊಳಕ್ಕಾಗಲ್ಲ. ಅಲ್ಲಿ ಆ ಸ್ಥಾನ ನಾವು ಗಟ್ಟಿಸ್ಕೊತೀವಿ ಅನ್ನೋಕ್ಕೂ ಆಗಲ್ಲ. ಅವನಿಲ್ಲ ಅಂದರೆ ಲೈಫೇ ಮುಗೀತು ನಮ್ಮದು. ನಮಗೇನಕ್ಕೋ ಬೆಲೆನೇ ಇರಲ್ಲ ಅಲ್ಲಿ. ಒಟ್ಟಲ್ಲಿ ಅವನ ಮಕ್ಕಳಿಗೆ ಬೆಲೆ ಇರುತ್ತೆ ಅಷ್ಟೇ, ಅಲ್ಲಿ ನಮ್ಮಗಳಿಗೆ ಬೆಲೆ ಇರಲ್ಲ. ಹಾಗೆ ತವ್ರ ಮನೇಲೂ ಅಷ್ಟೇ, ಅಲ್ಲಿ ನಮಗೆ ಬೆಲೆ ಇರೋದ್ಕಿಂತನೂ ನಮ್ಮ ಅದಕ್ಕೆ ನಾದಿದಿರಿಗೆ ಬೆಲೆ ಇರುತ್ತೆ, ಅಲ್ಲಿಗೆ ನಮಗೆ ಬೆಲೆ ಇರಲ್ಲ. ಅಲ್ಲಿ ಏನು ಅಂದರೆ ನಾವು ನೆಂಟರು ಅಷ್ಟೇ, ಹಿಂಗೆ ಹೋಗಿ ಹಿಂಗೆ ಬರಬೇಕು. ಅಮ್ಮ ಇದ್ದರೆ 2 ದಿನ ಇದ್ದು ಬರ್ಬೋದು, ಅಮ್ಮ ಇಲ್ಲ ಅಂದರೆ ಈಗ ಹೋಗ್ಬೇಕು, ಹಿಂಗೆ ಬರಬೇಕು, ಅಷ್ಟೇ ಲೈಫು ನಮ್ಮದು. ಆದರೆ ಇರೋರ್ಗೊಂಥರ ಇಲ್ಲದವ್ರಿಗೊಂಥರ, ಏನು ಮಾಡೋದು. ಇದು ಎಷ್ಟೋ ಜನ ಹೆಣ್ಮಕ್ಳು ಫೇಸ್ ಮಾಡ್ತಾ ಇರ್ತಾರೆ ದಿನನಿತ್ಯ. ಇದನ್ನು ಎಲ್ಲರ ಲೈಫಲ್ಲೂ ನಡೆಯುವಂಥದ್ದೇ ಇದು. ನಿಜ ಅಲ್ವಾ? ನಿಜ. ಆದರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ.